ಶೌನಕಾದಿಗಳ ಕೇಳಿ ಶ್ರೀಕರನು ವಿಶೇಷವಾಗಿ ಧನವನ್ನು ತೆಗೆದುಕೊಂಡು ಶ್ರೀರಂಗಪಟ್ಟಣಕ್ಕೆ ತೆರಳಿದನು. ಸಂಧ್ಯಾಕಾಲಕ್ಕೆ ಸ್ವಗೃಹವನ್ನು ಸೇರಿಕೊಂಡನು. ಅದೇ ಸಮಯಕ್ಕೆ ಸರಿಯಾಗಿ ಅವನ ಪತ್ನಿ ಸತ್ಯವತಿಯು ಸೌದೆಯನ್ನು ಹೊತ್ತು ತಂದಳು. ಅಡವಿಯಿಂದ ನಡೆದು ದಣಿದು ಆಯಾಸಗೊಂಡು ಬರುತ್ತಿದ್ದು ನೋಡಿ ಶ್ರೀಕರನು ಬಲು ನೊಂದು ಮನಸ್ಸಿನಿಂದ ಕೋಪಗೊಂಡವನಾಗಿ ಅತ್ತಿಗೆಯರನ್ನು ಅಣ್ಣಂದಿರನ್ನು ನೋಡಿ, ರೋಗಿಷ್ಠ ಭಿಕ್ಷುಕಿ ಅಂತಿರುವ ಸತ್ಯವತಿಯನ್ನು ನೋಡಿದರೆ ಅವಳಲ್ಲಿ ನಿಮಗಿರುವ ತಾತ್ಸಾರ ಬುದ್ಧಿ, ಅಸೂಯೆ, ದ್ವೇಷಗಳಷ್ಟೆಂಬುದು ತಿಳಿದು ಬರುತ್ತದೆ. ನೀವು ಅವಳಿಗೆ ಮಾಡಿದ ಅನ್ಯಾಯವನ್ನು ನೋಡಿದರೆ ನಾವೀ ಮನೆಯಲ್ಲಿ ಒಂದು ಕ್ಷಣವೂ ಇರಲಾಗದು ಎಂದು ನುಡಿ ಭಕ್ತಿ ಸಮೇತ ವಾಸವಾಗಿದ್ದನು. ಆ ನೂತನ ಗೃಹದಲ್ಲಿ ಸಂಪದ್ಯುಕ್ತನಾದ ಪತಿಯ ಸಮ್ಮತಿ ಪಡೆದು ಸತ್ಯವತಿ ಸಂತೋಷಿ ಮಾತೆಯ ರಥದ ಉದ್ಯಾಪನೆಯನ್ನು ಶಾಸ್ತ್ರೋಕ್ತ ರೀತಿ ವೈಭವದಿಂದ ಮಾಡಿದಳು. ಈ ಶುಭ ಸಂದರ್ಭಕ್ಕೆ ಶ್ರೀಕರನು ತನ್ನ ಬಂಧುಗಳನ್ನು 6 ಮಂದಿ ಅಣ್ಣಂದಿರನ್ನು ಅತ್ತಿಗೆಯರನ್ನು ಆಹ್ವಾನಿಸಿ ಆದರದ ಮುಖ ಕೇಳಿ. ಶ್ರೀಕರನ ಅಣ್ಣಂದಿರ ಮಕ್ಕಳು ಸಂತೋಷಿ ಮಾತೆಯ ಉದ್ಯಾಪನೆಗೆ ಬಂದಿದ್ದರು. ಅವರ ತಾಯಿಯರು ಹೇಳಿಕೊಟ್ಟಂತೆ ನಡೆದುಕೊಂಡರು. ವಿಧ ವಿಧವಾದ ಸಿಹಿ ತಿಂಡಿಗಳನ್ನು ಮಾಡಿದರೂ ಅವು ಅವರಿಗೆ ರುಚಿಸಲಿಲ್ಲ. ಚಿಕ್ಕಮ್ಮನಾದ ಸತ್ಯವತಿ ದೇವಿಯನ್ನು ನೋಡಿ, ತಾಯೇ, ನಮಗೆ ಸಿಹಿ ಪದಾರ್ಥಗಳು ಹಿಡಿಸುವುದಿಲ್ಲ. ಖಾರ ಮತ್ತು ಹುಳಿ ಪದಾರ್ಥಗಳನ್ನು ತಿನ್ನಲು ಆಸೆ ಆಗಿದೆ. ಎಲೆ ಮಕ್ಕಳರ ಕೇಳಿ, ಸಂತೋಷಿ ಮಾತೆಯ ರಥವನ್ನು ಮಾಡಿದ್ದೇವೆ. ಈ ದಿನ ನಮ್ಮಲ್ಲಿ ಯಾರೂ ಹುಳಿ ಪದಾರ್ಥಗಳನ್ನು ತಿನ್ನಬಾರದು. ಸಿಹಿ ತಿಂಡಿಗಳು ಮತ್ತು ಸಾತ್ವಿಕ ಆಹಾರವನ್ನೇ ಸ್ವೀಕರಿಸಬೇಕು.